ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಕಡೆಯಿಂದ ಅಂತಂದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಸೊ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಇದೇ ತಿಂಗಳಲ್ಲಿ ನೀವು 2 ಕಂತುಗಳ ಹಣವನ್ನ ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಯಾವ ತಿಂಗಳ ಹಣ, ಎಷ್ಟನೇ ಕಂತು, ಸೊ ಎಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಒಂದೇ ಸಲ ಹಾಕ್ತಾರಾ ಅಥವಾ ಸಪ್ರೇಟ್ ಹಾಕ್ತಾರಾ, ಏನು ಇದ್ರ ಒಂದು ಮಾಹಿತಿ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನೋದಾದ್ರೆ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸೊ ಮೇ ತಿಂಗಳ ಮೊದಲನೇ ವಾರದಲ್ಲೇ ಹಣ ಜಮಾ ಮಾಡ್ತಾರೆ ಅಂತ ಎಲ್ಲಾ ಕಡೆ ಮಾಹಿತಿ ಹರಿದಾಡ್ತಾ ಇತ್ತು. ಸೊ ಜಮಾ ಮಾಡೋರು ಅಂತ ಅನ್ಸುತ್ತೆ ಮೇ ಬಿ, ಬಟ್ ಏನಾಯ್ತು ಅಂತ ಅಂದ್ರೆ ಇವಾಗ ಎಲೆಕ್ಷನ್ ರಿಸಲ್ಟ್ ಕೂಡ ಇತ್ತು. ಸೊ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಬೈ ಎಲೆಕ್ಷನ್ ಕೂಡ ನಡೀತಲ್ವಾ. ಸೊ ಇದ್ರ ನಡುವೆ ಏನಾಯ್ತು, ರಾಜಕೀಯ ಅಂತಂದ್ರೆ ನೋಡೇ ಇರ್ತೀರಾ, ರಾಜಕಾರಣಿಗಳು ಎಲ್ಲರೂ ಕೂಡ ಬಿಸಿ ಆಗಿರ್ತಾರೆ. ಸೊ ಹಾಗಾಗಿ ಏನ್ ಮಾಡಿದ್ರು, ಸ್ವಲ್ಪ ತಡ ಮಾಡಿದ್ರು ಅಂತ ಅನ್ಕೊಳ್ತೀನಿ. ಬಟ್ ಇಲ್ಲಿ ರೀಸನ್ ಕೊಟ್ಟಿದ್ದೇನಂತ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಹಣ ಜಮಾ ಆಗ್ತಾ ಇಲ್ಲ ಅಂತ ಎಲ್ಲಾ ಕಡೆ ಮಾಹಿತಿಗಳು ಹರಿದಾಡ್ತಾ ಇತ್ತು. ಬಟ್ ಇವಾಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಬೆಳಗ್ಗೆಯಿಂದ ನ್ಯೂಸ್ ಅಲ್ಲೂ ಕೂಡ ಬರ್ತಾ ಇದೆ. ಸೊ ಯೂಟ್ಯೂಬ್ ಚಾನಲ್ ಗಳಲ್ಲಿ ನೀವು ನೋಡಿದ್ರೇನೆ ಗೊತ್ತಿರುತ್ತೆ. ಅಂತ ಅಂದ್ರೆ ಇವಾಗ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣವನ್ನ ಇದೇ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಾರ್ಚ್ ತಿಂಗಳ ಹಣವನ್ನ ಇನ್ನ ಕೇವಲ 4 ದಿನದ ಒಳಗಡೆ ಜಮಾ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಏಪ್ರಿಲ್ ತಿಂಗಳ ಹಣವನ್ನ ಇನ್ನ 10 ದಿನದ ಒಳಗೆ ನಾವು ಜಮಾ ಮಾಡ್ತೀವಿ ಅಂತ ಅಂದ್ರೆ 10 ದಿನ ಒಳಗೆ ಆಗಿರ್ಬೋದು ಅಥವಾ 10 ದಿನ ಆದ್ಮೇಲೆ ಆಗಿರ್ಬೋದು. ಸೊ ಒಟ್ನಲ್ಲಿ ಜಮಾ ಮಾಡ್ತೀವಿ ಇದೇ ತಿಂಗಳಲ್ಲಿ. ಒಟ್ನಲ್ಲಿ ಟೋಟಲ್ 4,000 ಹಣವನ್ನ ನೀವು ರಿಸೀವ್ ಮಾಡ್ಕೊಳ್ತೀರಾ. ಇದಕ್ಕಿಂತ ಇನ್ನೇನ್ ಖುಷಿ ಬೇಕಲ್ವಾ ನಿಮಗೆ? ಸೊ ಟೋಟಲ್ ಆಗಿ ಅನೌನ್ಸ್ ಏನೋ ಮಾಡ್ಬಿಟ್ಟಿದ್ದಾರೆ, 4,000 ಹಣವನ್ನ ಇದೇ ತಿಂಗಳಲ್ಲಿ ನಾವು ಜಮಾ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಜಮಾ ಮಾಡ್ಲಿ ಅನ್ನೋದು ಕೂಡ ನಮ್ಮ ಆಶೆ. ಯಾಕೆಂತಂದ್ರೆ ಪ್ರತಿ ಸತಿನೂ ಅವ್ರು ಹೇಳ್ದಾಗ ಏನ್ ನಡ್ಕೊಂಡಿಲ್ಲ. 10 ದಿನ ಅಂತ ಅಂದ್ರೆ 20 ದಿನದೊಳಗಡೆ ಏನ್ ಮಾಡ್ತಾರೆ, ಜಮಾ ಮಾಡ್ಬಿಡ್ತಾರೆ. ಕೆಲವೊಂದ್ಸಲ ನಡ್ಕೊಂಡಿದ್ದಾರೆ, ಇನ್ನ ಕೆಲವೊಂದ್ಸಲ ಕೈ ಕೊಟ್ಟಿದ್ದಾರೆ. ಜಾಸ್ತಿ ಕೈ ಕೊಟ್ಟಿರೋದು ಹೆಚ್ಚು ಅಂತಾನೆ ಹೇಳ್ಬೋದಲ್ವಾ. ಸೊ ಹಾಗಾಗಿ ಸೊ ಮಹಿಳೆಯರಿಗೆ ಏನಾಗುತ್ತೆ ಅಂತ ಅಂದ್ರೆ ವಾವ್, ಇವಾಗ ಈ ಒಂದು ತಿಂಗಳಲ್ಲಿ 4,000 ಹಣ ಜಮಾ ಮಾಡ್ತಾರಂತೆ ಅಂತ ತುಂಬಾನೇ ಖುಷಿ ಪಡ್ತಾರೆ. ಆಮೇಲೆ ಬೇಸರ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ನಿಮ್ಮ ಮೇಲೆ ಒಂದು ನಂಬಿಕೆನ ಇಟ್ಕೊಂಡಿರ್ತಾರೆ. ಸೊ ನೀವು ಹೇಳಿದ ಮಾತಿನ ರೀತಿ ನಡ್ಕೊಂಡ್ರೆ ನಮ್ಮ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ. ಅದು ನಿಮಗೆ ಫ್ಯೂಚರ್ಗೆ ಒಂದು ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಟೋಟಲ್ ಆಗಿ ಈ ತಿಂಗಳೇ 4,000 ಜಮಾ ಮಾಡ್ತೀವಿ. 4 ದಿನದೊಳಗಡೆ ಮಾರ್ಚ್ ತಿಂಗಳ ಹಣ, ಇನ್ನು 10 ದಿನದ ಒಳಗಡೆ ನಾವು ಏಪ್ರಿಲ್ ತಿಂಗಳ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ನ್ಯೂಸ್ ಚಾನಲ್ಗಳಲ್ಲಿ ನಾನು ಕೂಡ ನೋಡಿದೆ, ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಪ್ರಸಾರ ಮಾಡ್ತಾ ಇದ್ರು. ಸೊ ಅದರ ಒಂದು ಸ್ಕ್ರೀನ್ ಶಾಟ್ ಕೂಡ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಬಹುದು ನೀವು. ಸೊ ಪ್ರತಿಯೊಂದನ್ನು ಕೂಡ ಅಲ್ಲಿ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆನೂ ಕೂಡ ಅವರು ಹಾಕಿದ್ರು. ಅದ್ರ ಸ್ಕ್ರೀನ್ ಶಾಟ್ ಕೂಡ ತಗೊಂಡಿದ್ದೀನಿ. ಯಾಕೆಂತಂದ್ರೆ ಇವಾಗ ನಾವು ಏನೇ ಹೇಳಿದ್ರು ಕೂಡ ಕೆಲವೊಬ್ಬರಿಗೆ ನಂಬಿಕೆ ಬರೋದಿಲ್ಲ. ಯಾಕೆಂತಂದ್ರೆ 2ರಿಂದ 3 ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಮೇಡಮ್ ಇದೆಲ್ಲ ಸುಳ್ಳು ಮೇಡಮ್, ನಮ್ಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ ಗಳನ್ನ ಮಾಡ್ತೀರಾ. ಸೊ ಯಾರು ಕೂಡ ಬೇಸರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದೇ ತಿಂಗಳು 4,000 ಹಣವನ್ನ ನೀವು ರಿಸೀವ್ ಮಾಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಅವ್ರು ಏನೇ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಫಲಾನುಭವಿಗಳಿಗೆ ಕನ್ಫರ್ಮ್ ಆಗಿ ಹಣ ಬಂದು ಜಮಾ ಆಗುತ್ತೆ ಅಲ್ವಾ. ಸೊ ಅವಾಗಲೇ ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಆಗೋದು. ಸೊ ನೆನ್ನೆಯಿಂದನೇ ಇಲ್ಲಿ ಒಂದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವಾಗ ಏನು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ರು ಅಲ್ವಾ. ಸೊ ಆ ಒಂದು ಟೆಕ್ನಿಕಲ್ ಇಶ್ಯೂ ಸಾಲ್ವ್ ಆಗಿದೆ, ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ನೆನ್ನೆ ಮಾಹಿತಿ ಬರ್ತು. ಬಟ್ ನಾನು ಬೆಳಗ್ಗೆನೆ ಮಾಡ್ಬಿಟ್ಟು ಹೇಳೋಣ ಅಂತ ಅನ್ಕೊಂಡೆ. ಆದ್ರೂ ಕೂಡ ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟು ಕರೆಕ್ಟಾಗಿ ಎಲ್ಲ ಒಂದು ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿ ಆಮೇಲೆ ತಿಳಿಸೋಣ ಅಂತ ಅನ್ಕೊಂಡು ತಡವಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತೇ ಬಂದಿರೋದು ಮಾಹಿತಿ ಕನ್ಫರ್ಮ್ ಆಗಿ. ಸೊ ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ ಬಾಯ್.